ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ಖ್ಯಾತ ನಟ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ರಕ್ಷಕ್, ವೆಲ್ಕಮ್ ಟು ದಿ ಶೋ. ಹಾಯ್, ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದೆ. ಸರಿ, ಯಾವ್ದ್ರಲ್ಲಿ ಬ್ಯುಸಿ ಇದ್ದೀರಾ ಅನ್ನುವಂಥದ್ದು? ಇವಾಗ ಸದ್ಯಕ್ಕೆ ಭರ್ಜರಿ ಮುಗಿಸ್ಕೊಂಬಂದ್ವಿ. ಅದಾದಮೇಲೆ ಒಂದು 6 months ಶೋ ನಡೀತು. ಒಂದು 3 months ಇದೆ. ಅದು ತುಂಬ ಚೆನ್ನಾಗಿ TRP ಬಂತು ಅಂತ 6 ತಿಂಗಳಿಗೆ ಹೋಯಿತು. ಅದು ತುಂಬ ಚೆನ್ನಾಗಿ ಒಂದು ಲೈಫ್ ಕೊಡ್ತು ನನಗೆ. ಬರೀ ಶೋಸ್ ಮಾಡ್ಕೊಂಬಂದೆ. ಒಂದು ಸಿನಿಮಾ ಮಾಡಿದೆ, ಗುರು ಶಿಷ್ಯರು ಅಂತ. ಅಂದರೆ ನಾನು ಯಾವುದೂ ಪ್ಲ್ಯಾನ್ ಮಾಡಲ್ಲ, ಏನು ನಡೆಯುತ್ತೆ ಹೆಂಗೆ ಅಂತ. ಗೋ ವಿತ್ ದ ಫ್ಲೋ. ಏನೇನು ಸಿಗುತ್ತೆ ಅದನ್ನು ನನಗೆ ಇಷ್ಟ ಆದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ಆರಾಮಾಗಿರ್ತೀನಿ ಅಷ್ಟೇ. ಗುರು ಶಿಷ್ಯ ಅನ್ನೋ ಸಿನಿಮಾದಲ್ಲಿ ನಿಮಗೆ ಸಿಗಬೇಕಾದಂಥ ಸ್ಪೇಸ್ ಸಿಕ್ಕಿಲ್ಲ ಅಂತ ಅನ್ನಿಸ್ತಿಲ್ವ? ಯಾಕಂದರೆ ಸಿನಿಮಾ ಮಾಡಿದ್ರಿ, ಓಕೆ, ಬಟ್ ನಿಮ್ಮನ್ನು ನೀವು ರೆಕಾಗ್ನೈಸಲ್ಲಿ ಮಾಡೋಕ್ಕಾಗಿಲ್ಲ ಅನ್ನುವಂಥ ಕೊರಗಿದೆಯಾ? ಆಗಿದ್ದನ್ನು ತಿರ್ಗಾ ನೆನಪಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ನಾನೇ ಡಿಪ್ರೆಷನ್ಗೆ ಹೋಗಿ ಅದೆಲ್ಲ ತಲೆ ಕೆಡ್ಸ್ಕೊಡಲ್ಲ. ಡಿಪ್ರೆಷನ್ಗೆ ಹೋಗಿದ್ದೀರಾ ರಕ್ಷಕ್? ಕೆಲವೊಂದು ಟೈಮಲ್ಲಿ ತುಂಬ ಬೇಜಾರಾದಾಗ ಹೋಗಿದ್ದಿಸ್ಕೊಂಡಿದ್ದೆ. ಹಂಗನ್ಬಿಟ್ಟು ಎಷ್ಟೋ 1 ತಿಂಗಳು 2 ತಿಂಗಳು ಹಂಗೆಲ್ಲ ಎಂಥದ್ದು ಇಲ್ಲ. ಒಂದು 2 hour 3 hour ಅಷ್ಟೇ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಕೂತ್ಕೊಂಡು. ನಂದೆಲ್ಲ ಒಂದು ಕಡೆ ತಪ್ಪಾಗಿದೆ ಅಂತ ಹೇಳಿದಾಗ ಅದನ್ನು ತಿದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ತಪ್ಪಿಲ್ಲ ಅಂತ ಹೇಳಿದಾಗ ಆರಾಮಾಗಿ ಖುಷಿಯಾಗಿರ್ತೀನಿ ಅಷ್ಟೇ. ಬಟ್ ಯಾವ ಕಾರಣಕ್ಕೆ ರಕ್ಷಕ್ ಮನಸ್ಸಿಗೆ ನೋವಾಗಿತ್ತು? ಅಂದರೆ ಮುಂಚೆ ರಕ್ಷಕ್ ಹೆಂಗಿದ್ದ ಅಂತ ಹೇಳಿದ್ರೆ, ಇದೆಲ್ಲ ನನಗೆ ಎಲ್ಲ ಮೀಡಿಯಾದವರು ಮತ್ತು ಎಲ್ಲ ಒಂದಷ್ಟು ಜನ ಆಚೆ ಇರೋರು ನನಗೆ ಬುದ್ಧಿ ಹೇಳ್ಕೊಟ್ಟಿದ್ದಂತ ಇದ್ದು. ಮುಂಚೆ ಹೆಂಗೆ ಅಂದರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ರಕ್ಷಕ್ ಮಾತಾಡ್ತಿದ್ದೆ, ರಪ್ ಅಂತ ಬಂದು ಮಾತಾಡ್ತಿದ್ದೆ. ಎಲ್ಲರನ್ನೂ ಕರೆಸಿ ನಾನು ಅದಕ್ಕೆ ಸಮಜಾಯಿಸಿ ಕೊಡ್ತಿದ್ದೆ, ನಾನು ಇದನ್ನು ಮಾಡಿಲ್ಲ ಅದನ್ನು ಮಾಡಿಲ್ಲ ಅಂತ. ಇವಾಗ ಹೆಂಗಾಗಿದ್ದೀನಿ ಅಂತ ಹೇಳಿದ್ರೆ, ಅದನ್ನು ನಾನು ಮಾಡಿದ್ದೀನೋ ಅದು ನನಗೆ ಬೇಕಾಗಿಲ್ಲ. ಪ್ರೂವ್ ಮಾಡಬೇಕಾಗಿರೋ ದೇವ್ರ ಹತ್ರ, ಒಬ್ಬನ ಹತ್ರ. ಇಲ್ಲಿ ಯಾವನ ಹತ್ರ ನಾನು ಪ್ರೂವ್ ಮಾಡಬೇಕಾಗಿಲ್ಲ. ಅದಕ್ಕೋಸ್ಕರ ನಾನು ಹೆಂಗೆ ಅಂತ ಹೇಳಿದ್ರೆ, ಆಗಿದೆಯಾ, ಓಕೆ, ತೊಂದರೆ ಇಲ್ಲ. ನನಗಾಗಿರೋ ನೋವು ನನ್ನ ಒಟ್ಟೊಡೆ ಇಟ್ಕೊತೀನಿ, ಖುಷಿಯಾಗಿ ಹೋಗ್ತಾ ಇರ್ತೀನಿ. ಯಾವುದೇ ಕಾಂಟ್ರವರ್ಸಿ ಬಂದ್ರೂ ನಾನೇ ಕೂತ್ಕೊಂಡು ನೋಡ್ತೀನಿ TV. ಹೌದಾ, ಸರಿ ಆಯಿತು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ನಾನು ಕೂತ್ಕೊಂಡು ಕ್ಲಾರಿಟಿ ಕೊಟ್ಟು ನಾನು ಒಳ್ಳೆಯವನು ಇಲ್ಲ ನಾನು ಕೆಟ್ಟವನು ಅಂತ ಅನ್ಸ್ಕೊಳಕ್ಕೆ ನಾನು ಇಲ್ಲಿ ಬಂದಿಲ್ಲ. ಫಸ್ಟ್ ಆಫ್ ಆಲ್ ನಾನು ಕೆಲಸ ಮಾಡೋಕ್ಕೆ ಅದನ್ನ ಬಂದಿರೋದು. ಬಟ್ ಈ ಕಾಂಟ್ರವರ್ಸಿಗಳು ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಾಗ ರಕ್ಷಕಿಗೆ ಏನು ಅನ್ಸುತ್ತೆ? ಒಂದು ಧೈರ್ಯ, ಒಂದು ಕೆಪಾಸಿಟಿ ಇರೋದಕ್ಕೆ ದೇವ್ರು ನಮ್ಮ ಮೇಲೆ ಕಾಂಟ್ರವರ್ಸಿ ಆಗ್ತಾ ಇರ್ತಾನೆ. ಅದನ್ನು ತಡ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಅದನ್ನು ಯೋಚನೆ ಮಾಡಿ ಅಲ್ಲೇ ಕೂತ್ಕೊಬಾರ್ದು. ಅಂದರೆ ನೋಡಿ, ರೀಸೆಂಟಾಗಿ ಒಂದಷ್ಟು ವಿಷಯಗಳೆಲ್ಲ ಆಯಿತು. ಆಕ್ಸಿಡೆಂಟ್ ಆಯ್ತಂತೆ, ರಕ್ಷಕರನ್ನು ಕರ್ಕೊಂಡೋಗಿ ಏನೋ ಮಾಡ್ಸೋಕೆ ರೆಡಿ ಇದ್ದಂತೆ, ಮತ್ತೊಂದಂತೆ. ಅದೆಲ್ಲದಕ್ಕೂ ನಾನು ಎಲ್ಲರೂ ಕರೆದು ಪದೇ ಕ್ಲಾರಿಟಿ ಕೊಡ್ಬೋದಾಯಿತು. ನಾನು ಅಲ್ಲಿಗೆ ಹೋಗಿಲ್ಲ, ನಾನು ಮಾಡಿಲ್ಲ, ನಾನು ಗುದ್ದಿಲ್ಲ ಅಂದ್ಬಿಟ್ಟು. ಅವ್ರವ್ರಿಗೆ ಏನೇನು ಬಂತೋ ಅವರೆಲ್ಲ ಹಾಕ್ಕೊಂಡು ಪಬ್ಲಿಸಿಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರೋ ಬಂದು ಲೈವಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾರೋ ಕೂತ್ಕೊಂಡು ಎಲ್ಲೋ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವುದೋ ಒಂದು ನನಗೆ ಯಾರೊಬ್ರು ರಿಂಗ್ ಶೇರ್ ಮಾಡ್ತಾರೆ, ಈ ಥರ ಬರ್ದಿದ್ದಾರೆ ನಿನ್ನ ಬಗ್ಗೆ ಅಂತ. ಹೌದಾ, ಖುಷಿ ಆಯಿತು. ಬಂದು ನಾನು ಹೇಳಬೇಕಲ್ಲ ಸತ್ಯ ಏನು ಅಂದ್ಬಿಟ್ಟು. ಅದಕ್ಕೋಸ್ಕರ ಅದು ನನಗೊಬ್ಬನು ಗೊತ್ತಿದ್ರೆ ಸಾಕು, ನನ್ನ ಜೊತೆಗಿರೋರು ಗೊತ್ತಿದ್ರೆ ಸಾಕು ಸತ್ಯ ಏನು ಅಂತ. ಇಡೀ ಕರ್ನಾಟಕ ಗೊತ್ತಾಗೋದು ಬೇಕಾಗಿಲ್ಲ. ಅವತ್ತು ಏನಾಗಿತ್ತು? ಒಬ್ಬ ಯೂತ್ ಕಾಲ್ ಮುರಿದಾಕಿದ್ರಿ ಅನ್ನುವಂಥ ಒಂದು ಸುದ್ದಿ ಅಂದರೆ ಎಲ್ಲ ಚಾನಲಲ್ಲಿ ಇಲ್ಲ, ಕೆಲವರು ಬರೆದಾಗ ಕಾಲು ಮುರಿದೋಗ್ಬಿಟ್ಟಿದೆ, ಕೈಗೆ ಬಂದುಬಿಟ್ಟಿದೆ ಕಾಲು, ರಕ್ಷಕ್ಕೆ ಹೋಗಿ ಗುದ್ದಿದ್ದಂತೆ, ಮತ್ತೊಂದಾಗಿದ್ದಂತೆ. ಅದು ವಿಡಿಯೋ ಕರೆಕ್ಟಾಗಿ ಸಿಕ್ಕಿದ್ದಿದ್ರೆ ಕ್ಲಿಪ್ಪು, ಅದನ್ನು ನಾನು ಕೇಳ್ಕೊತಿದ್ದೆ ಅಲ್ಲಿ ಆಗಿದ್ದ ಜಾಗದಲ್ಲಿ. 2 ದಿನ ಅದನ್ನೇ ಹೇಳಿದ್ರು. ರಕ್ಷಕ್ಕೆ ಹೋಗಿ ಗುದ್ದಿದ್ದಂತೆ, ದುರಾಂಕಾರದಿಂದ ಓಡಿಸಿದಂತೆ, ಮೊಬೈಲ್ ಯೂಸ್ ಮಾಡ್ತಿದ್ದಂತೆ, ಕ್ಯಾಮ್ರಾ ಇಟ್ಟಿದ್ರೆ ನಿಗಾರಾದ್ರು. ಅಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಎಲ್ಲರ ಹತ್ರ ಎಲ್ಲ ಆರ್ಟಿಸ್ಟ್ಗಳದ್ದು ನಂಬರ್ ಇರುತ್ತೆ ಅಲ್ವಾ? ನೀವು ಒಂದು ಕಾಲ್ ಮಾಡಿಬಿಟ್ಟು ಹಿಂಗಾಯ್ತು ಅನ್ನೋ ಒಂದು ಕ್ಲಾರಿಟಿ ತೊಗೊಂಡು ಅದನ್ನು ನಾನು ಯೂಸ್ ಮಾಡಿದಾಗ ನಮಗೂ ಖುಷಿ ಅನಿಸುತ್ತೆ. ಅಂದರೆ ಕೆಲವ್ರು ಹೆಂಗೆ ಅಂತ ಹೇಳಿದ್ರೆ ಸುಪೀರಿಯರ್ಸ್ ಅಂತ ಅನ್ಕೊತಾರೆ. ನಾವು ಹೇಳಿದ್ದೆ ಸತ್ಯ, ಹೌದಪ್ಪ ನೀವು ಹೇಳಿದ್ದೆ ಸತ್ಯ ಅಂತ ಒಪ್ಕೊಳ್ಳೋಣ ನಾವೇ, ಸರಿನಾ? ಸತ್ಯನ ಸತ್ಯ ಥರ ಹೇಳಿ. ಅದನ್ನು ಯಾಕೆ ಸ್ವಲ್ಪ ಅದಕ್ಕೆ ಖಾರ, ಹುಳಿ, ಮೆಣಸು, ಉಪ್ಪು, ಖಾರ ಇವೆಲ್ಲ ಹಾಕ್ಬಿಟ್ಟು ಹೇಳ್ತೀರಾ? ಜನಕ್ಕೆ ಅದು ಬೇರೆ ರೀತಿ ಅನಿಸುತ್ತೆ. ಅವರ ತಂದೆ ವೇಣುಗೋಪಾಲ್ ಅವರು ಹೇಳ್ತಾರೆ, ಖರ್ಚು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಮಾಡೇ ಇಲ್ಲ, ಮೋಸ ಮಾಡಿಬಿಟ್ಟ ಅಂತ. ಇದಕ್ಕೆ ಕ್ಲಾರಿಟಿ ಕೊಡೋದಿದ್ರೆ? ಕ್ಲಾರಿಟಿ ಅನ್ನೋದಕ್ಕಿಂತ ಅವ್ರ ಮಾತಿಗೆ ನಾನು ಕ್ಲಾರಿಟಿ ಕೊಡಲ್ಲ. ಮಾತಿಗೆ ಯಾವತ್ತೂ ನಾನು ರೆಸ್ಪೆಕ್ಟ್ ಮಾಡೋದಿಲ್ಲ ಯಾರಿಗೂ. ನಾನು ವಯಸ್ಸಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಹೊರತು ಬಿಟ್ಟರೆ ಅವ್ರ ಮಾತಿಗೆ ಯಾವತ್ತೂ ನಾನು ರೆಸ್ಪೆಕ್ಟೇ ಮಾಡಲ್ಲ. ನಾನು ನೋಡಿದೆ ಯಾವುದೋ ಮೀಡಿಯಾದಲ್ಲಿ ಗುದ್ದಿದ ತಕ್ಷಣ ಬಂದರು, ಯಾವುದೋ ಒಂದು ಕ್ಯಾಬಲ್ಲಿ ಬಂತು, ಕ್ಯಾಬಲ್ಲಿ ಹತ್ತಿಸ್ಬಿಟ್ರು, ಕರ್ಕೊಂಬಂದು ಬಿಟ್ಬಿಟ್ರು, ಹಾಸ್ಪಿಟ್ಲಿಗೆ ಹೊಂಟೋದ್ರು ಅಂತ. ಹಾಸ್ಪಿಟ್ಲ್ ಫುಟೇಜ್ ತೆಗೆಸಿ ಎಷ್ಟೊತ್ತವರೆಗೂ ನಾನಿದ್ದೆ ಅಂತ ಹೇಳ್ತೀನಿ. ಅವ್ರ ಜೊತೆ ಒಂದು ಹುಡುಗಿ ಬೇರೆ ಇದ್ದರು. ಆವಾಗ ಏಟಾದಾಗ, ಅಂದರೆ ಅವರು ಆಕ್ಸಿಡೆಂಟ್ ಆದಾಗ 11:15 ನಾನು ಆಫೀಸಿಗೆ ಬರಬೇಕಿತ್ತು. ಆ ಟೈಮ್ಗೆ ಕರೆಕ್ಟಾಗೆ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ 6ನೇ ಗೇರಲ್ಲಿ ಇದ್ರು. ಆ ವಿಡಿಯೋ ನನ್ನ ಹತ್ರ ಇದೆ ಇವತ್ತಿಗೂ ಇನ್ನು ಪ್ರೂಫ್ಗೆ. ಅವರು 6th ಗೇರಲ್ಲಿ ಇದ್ದಾರೆ. ಅದು ಹೈವೇ ಅಲ್ಲ, ನ್ಯಾಷನಲ್ ಹೈವೇ ಅಲ್ಲ, 6ನೇ ಗೇರಲ್ಲಿ ಬರೋಕ್ಕೆ ನಾರ್ಮಲ್ ರೋಡ್ ಅದು ಅವ್ರಿಗೂ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ನಾನು ಸಡನ್ನಾಗಿ ಟರ್ನಿಂಗ್ ಹತ್ರ ಬಂದು ಬ್ರೇಕ್ ಹಿಡಿದಿದ್ದು, ಅವ್ರು 6ನೇ ಗೇರಲ್ಲಿ ಫುಲ್ ಸ್ಪೀಡಲ್ಲಿ ಇದ್ದೆ. ಅವ್ರು ಬಂದು ನನ್ನ ಕಾರು ಗುದ್ದಿದ್ದು. ನಾನು ಅವ್ರು ಗುದ್ದಿದ್ರೆ ಖಂಡಿತ ನನ್ನ ಕಾರು ಮುಂದೆ ಇರ್ತಾನೆ ಇರಲಿಲ್ಲ. ಅವ್ರು ಬಂದು ಗುದ್ದಿ ಅವ್ರ ಗಾಡಿ ಅಲ್ಲೇ ಬಿದ್ದಿದೆ, ಅವರಿಬ್ಬರೂ ಅಲ್ಲೇ ಬಿದ್ದಿದ್ದಾರೆ. ನಾನು ಅವಾಗ ಫೋನ್ ಎತ್ಕೊಂಡಿದ್ದು, ಕಾರ್ನ ತರ್ಸೋಣ, ಆ್ಯಂಬುಲೆನ್ಸ್ ತರಿಸಿದ್ರೆ ತುಂಬ ಲೇಟ್ ಆಗುತ್ತೆ, ಕಾರ್ನ ತರ್ಸೋಣ. ಯಾಕಂದರೆ 2 ನಿಮಿಷ ನನ್ನ ಆಫೀಸಿಂದ ದೂರ ಇದ್ದಿದ್ದು ಅಷ್ಟೇ ಜಾಗ. ಅದೇ ಜಾಗಕ್ಕೆ ನಮ್ದು ಇನ್ನೊಂದು ಕಾರ್ ಬರುತ್ತೆ. ಅದೇ ಕಾರಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಅವರಿಬ್ಬರೂ ಕುಣ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಒಬ್ಬರಿಗೆ ವೇಣುಗೋಪಾಲ್ ಅನ್ನೋರಿಗೆ ಕಾಲಿಗೆ ಏಟಾಗಿರುತ್ತೆ, ಈ ಲೆಫ್ಟ್ ಕಾಲು.
ಕರ್ಕೊಂಡೋಗಿ ಎಮರ್ಜೆನ್ಸಿ ಮಲಗಿಸ್ತೀವಿ, ಸ್ಕ್ಯಾನ್ ಮಾಡಿಸ್ತಾರೆ, ಬೋನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾರೆ, ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಮಾಡಿಸೋಣ ಅಂತ ನಾವು ರೆಡಿ ಆಗ್ತೀವಿ. ಅದಾದಮೇಲೆ ಇನ್ನೊಬ್ಬರು ಲೇಡಿ ಏನಿದ್ರು ಅವ್ರಿಗೆ MRI ಸ್ಕ್ಯಾನ್ ಮಾಡಿಸ್ಬೇಕು, CT ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಕಾಸ್ಟ್ ಆಗುತ್ತೆ, ಆಚೆ ಕರ್ಕೊಂಡೋಗಿ ಮಾಡಿಸೋಣ ಅಂದ್ಬಿಟ್ಟು ನನ್ನ ಕಾರಲ್ಲೇ ಸ್ವತಃ ಕರ್ಕೊಂಡು ಹೋಗ್ಬಿಟ್ಟು ನಾಗವಾರ ಹತ್ರ ಇರೋ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ನಾನು ಸ್ಕ್ಯಾನ್ ಮಾಡಿಸಿ ಅಲ್ಲಿಂದ ಕರ್ಕೊಂಡೋಗಿ ಊಟ ಮಾಡಿಸಿ, ಅವ್ರಿಗೆ ಪೇಷಂಟ್ಗೆ ತೊಗೊಂಡೋಗಿ ಊಟ ಕೊಟ್ಟು ಅವ್ರ ಜೊತೆ ನೈಟ್ ಗಂಟೆ ಜೊತೆಗಿದ್ದು ಅವ್ರ ತಂದೆ ಎಲ್ಲ ಬಂದಿದ್ದರು, ಅವ್ರ ಜೊತೆ ಎಲ್ಲ ಮಾತಾಡಿಸಿ ಅವ್ರು ಬಂದರು ಇಷ್ಟಿಷ್ಟು ದುಡ್ಡು ಕೊಡಿ ಅಂತ ಹೇಳಿ ನಾನು ಹೇಳಿದೆ. ಹೆಂಗಿದ್ರು ಇನ್ಶೂರೆನ್ಸ್ ಇದೆ, ಏನಪ್ಪ ಲಾ ಪ್ರಕಾರ ನಾವು ಹಂಗೆ ಹೋಗೋಣ, ರೂಲ್ಸ್ ಪ್ರಕಾರ ಹಂಗೆ ನಾವು ಹೋಗೋಣ, ಸ್ಟೇಷನಲ್ಲಿ ಕೇಸ್ ಆಗಲಿ, DL ಇದೆ, ಇನ್ಶೂರೆನ್ಸ್ ಪ್ರತಿಯೊಂದು ಇದೆ, ಕೇಸ್ ಆಗಿದಾಗ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅಂತ. ಇಡೀ ದಿನ ನೈಟೆಲ್ಲ ಜೊತೆಗಿದ್ದು ವಾಪಸ್ ಮನೆಗೆ ಬಂದಾಗ ಅವ್ರು ನೆಕ್ಸ್ಟ್ ಡೇ ಹೇಳ್ತಾರೆ ಕರ್ಕೊಂಬಂದು ಕ್ಯಾಬಲ್ಲಿ ಹತ್ತಿಸ್ಬಿಟ್ಟು ಕರ್ಕೊಂಬಂದು ಬಿಟ್ಬಿಟ್ಟು ಹೊಂಟೋದ್ರು ಅಂತ ಅಂದ್ಕೊಂಡೆ. ಇಲ್ಲೆಲ್ಲ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಹಂಗೆ ಗುದ್ಬಿಟ್ಟು ಹೊಂಟೋಗಿದ್ದಿದ್ರೆ ಅದೇ ಕರೆಕ್ಟ್ ಇರ್ತಾಯಿತ್ತು. ಮಾಡಿನೂ ಅನ್ಸ್ಕೊಬೇಕಲ್ವಾ, ಅದು ನನಗೆ ತುಂಬ ಬೇಜಾರು ಅನಿಸ್ತಿರೋದು. ನಮ್ಮ ಮನೇಲಿ ಹೇಳಿದ್ರು ಅದಕ್ಕೆ ಸ್ವಲ್ಪ ಕ್ಲಾರಿಟಿ ಕೊಡು ಅಂತ. ಕ್ಲಾರಿಟಿ ಏನು ಬೇಕಾಗಿಲ್ಲ, ಇಲ್ಲಿ ಯಾವನಿಗೂ ನಾನು ಒಳ್ಳೆಯವನಂತ ಪ್ರೂವ್ ಮಾಡಬೇಕಾಗಿಲ್ಲ. ನಿನಗೆ ಗೊತ್ತಾ ನಾನೇನು ಅಂತ, ನನ್ನ ಮನೆಯವ್ರಿಗೆ ಗೊತ್ತಾ, ಸಾಕು ಅಷ್ಟೇ. ಬಂದು ಮಾತಾಡ್ತಾರೆ ಅಂದ ತಕ್ಷಣ ಎಲ್ಲದಕ್ಕೂ ಏನಿಗೆ ರಿಯಾಕ್ಟ್ ಮಾಡಬೇಕು, ಬಿಟ್ಬಿಟ್ಟೆ. ರಕ್ಷಕ್ ಜೀವನದಲ್ಲಿ ಬದಲಾವಣೆ ಅಥವಾ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ರೀಸನ್ ಏನು ಅಂತ? ಅಂದರೆ ಮುಂಚೆ ನನಗೆ ನಮ್ಮಪ್ಪ ತೀರ್ಕೊಂಡಾಗ ಒಂದಷ್ಟು ಹೊಟ್ಟೆ ಸಂಕಟ ಇತ್ತು, ಸಿಕ್ಕಾಪಟ್ಟೆ ಮನಸ್ಸಲ್ಲಿ ಬೇಜಾರಿತ್ತು. ನಮ್ಮಪ್ಪ ಅಷ್ಟು ಜನಕ್ಕೆಲ್ಲ ಸಾಕಿದ್ರು, ಅಷ್ಟು ಜನಕ್ಕೆಲ್ಲ ಅನ್ನ ತಿನ್ಸಿದ್ದಾರೆ, ಅಷ್ಟು ಜನಕ್ಕೆಲ್ಲ ದುಡ್ಡು ಸಹಾಯ ಮಾಡಿದ್ದಾರೆ. ನಮ್ಮಪ್ಪ ತಿರ್ಕೊಂಡಾದ್ಮೇಲೆ ನನ್ನ ಸಹಾಯಕ್ಕೆ ಯಾರೂ ಬರಲಿಲ್ವಲ್ಲ ಅನ್ನೋದು ಅದೊಂದು ಬೇಜಾರಿತ್ತು, ಎಲ್ಲೊಂದು ಕಡೆ ಕೊರಗಿತ್ತು. ಆವಾಗ ನಾನು ಎಲ್ಲದನ್ನು ಮಾತಾಡ್ತಿದ್ದೆ. ಆವಾಗ ಒಂದಷ್ಟು ದಿನ ಎದುರು ಹಾಕೊಂಡೆ, ನಿಷ್ಠೂರ ಆಯಿತು. ನಮ್ಮ ಅಮ್ಮನ ಕಾಲ್ ಮಾಡಿ ಹೇಳೋರು ಏನು ರಕ್ಷಕ್ ಈ ಥರ ಮಾತಾಡ್ತಾನೆ ಅಂತ. ನಾನು ನಮ್ಮಮ್ಮನಿಗೆ ಒಂದೇ ಮಾತು ಹೇಳ್ತಾ ಇದ್ದು, ಅಪ್ಪ ತಿರ್ಕೊಂಡಾಗ ಅವ್ರು ಯಾರಾದರೂ ಬಂದಿದ್ದೀರಾ ನಿಂಗೆ ಹೆಲ್ಪ್ ಮಾಡೋಕ್ಕೆ, ಅವ್ರು ಯಾರಾದ್ರು ನಿನ್ನ ಜೊತೆ ನಿಂತ್ಕೊಂಡ್ರ ಸಹಾಯಕ್ಕೆ? ದುಡ್ಡು ಕೊಡಬೇಡ್ರಪ್ಪ ನೀವು, ನಾವು ಕೊಟ್ಟಿರೋ ದುಡ್ಡು ನೀವು ಕೊಡಬೇಡ್ರಿ. ಒಂದು ಬಾಯಿ ಮಾತುಗಾದ್ರು ಚೆನ್ನಾಗಿದೆಯಾ, ಏನು ಮಾಡ್ತಿದ್ಯಾ ಎತ್ತ ಅನ್ನೋದು ಅದ್ರ ಒಂದು ಇರಬೇಕಾಯ್ತಲ್ಲ, ಅದು ಅವ್ರಿಗಿಲ್ಲ ಅಂತ ಹೇಳಿದಾಗ ನನ್ನ ಮನಸ್ಸಲ್ಲಿದೆ, ನಾನು ಮಾತಾಡಿದ್ದೀನಿ. ಅದು ತಪ್ಪು ಅಂತ ಹೇಳಿದಾಗ ಅವ್ರು ಬಂದು ಪ್ರೂವ್ ಮಾಡೋಕ್ಕೆ ಹೇಳು. ದುಡ್ಡು ಇಸ್ಕೊಂಡು ಅವ್ರು ಹೋಗಿರೋದು ನಮ್ಮ ಹತ್ರ, ತಿಂದ್ಬಿಟ್ಟು ಅವ್ರು ಹೋಗಿರೋದು ನಮ್ಮ ಹತ್ರ. ನಮ್ಮಪ್ಪ ಅವ್ರನ್ನ ಚೆನ್ನಾಗಿ ಸಾಕಿದ್ದಾರೆ. ಹಂಗಿತ್ತು ಮುಂಚೆ. ಇವಾಗ ಹೆಂಗೆ ಅಂತ ಹೇಳಿದ್ರೆ ಅದನ್ನು ಯಾವುದೂ ಹೇಳ್ಕೊಡೋದು ಬೇಡ, ಮಾಡೋದು ಬೇಡ. ಭಗವಂತನ ಒಂದು ಲೆಕ್ಕ ಇದೆ, ನಮ್ಮಪ್ಪ ನಾನು ಹಿಂದೆ ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ, ಆಶೀರ್ವಾದ ಮಾಡೋಕ್ಕೆ, ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಷ್ಟು ನಾನು ಏನಾದರೂ ಕರ್ಮ ಮಾಡಿದ್ದಿದ್ರೆ, ಅಷ್ಟೇನಾದರೂ ಬೇರೆಯವ್ರಿಗೆ ಅನ್ನ ಕಿತ್ಕೊಂಡು ತಿಂದಿದ್ದರೆ, ಇನ್ನೊಬ್ರು ಕೆಟ್ಟದ್ದು ಬಯಸಿದ್ರೆ ರಕ್ಷಕ್ ಇಲ್ಲಿ ಗಂಟ ಬರ್ತಾ ಇರಲಿಲ್ಲ, 3 ಚಾನಲಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ, ಜನ ಇಷ್ಟೆಲ್ಲ ರೆಕಗ್ನಿಷನ್ ಕೊಡ್ತಾ ಇರಲಿಲ್ಲ. ನನಗೆ ಅದೊಂದು ಖುಷಿ ಇದೆ, ಸಾಕು. ತಂದೆ ಇದ್ದಂಥ 5 ವರ್ಷ ಆಯಿತು ತಂದೆ ತೀರು ಹೋಗಿ. ಬಟ್ ಇದ್ದಂಥ ಟೈಮಲ್ಲಿ ರಕ್ಷಕ್ ಜೊತೆ ಏನಾದರೂ ಆಸೆಗಳನ್ನಾಗಿರ್ಬೋದು, ಕನಸುಗಳನ್ನು ಹಂಚ್ಕೊಂಡಿದ್ರೆ? ಯಾಕಂದರೆ ಅವರ ಹೆಲ್ತ್ ಸರಿ ಇಲ್ಲದೆ ತುಂಬ ದಿವಸ ಇದ್ದವರು, ಆ ಟೈಮಲ್ಲಿ ಒಂದಿಷ್ಟು ಶೇರ್ ಮಾಡಿರ್ತಾರೆ. ಅಂದರೆ ಚಿಕ್ಕ ವಯಸ್ಸಿಂದನೂ ಅಪ್ಪನಿಗೆ ನಾನು ಒಬ್ಬ ಆ್ಯಕ್ಟ್ರ್ ಆಗಬೇಕು, ಹೀರೋ ಆಗಬೇಕನ್ನೋ ಆಸೆ. ಅದು ಅವರಿದ್ದಾಗಿಂದನೂ ಸಿನಿಮಾಗೆ ಏನೇನು ಬೇಕು ತಯಾರಿಗಳು, ಫೈಟಿಂಗು, ಡಾನ್ಸ್ ಕ್ಲಾಸು, ಜಿಮ್ನಾಸ್ಟಿಕ್ಸು, ಬಾಕ್ಸಿಂಗು, ಹಾರ್ಸ್ ರೈಡಿಂಗ್, ಬೈಕ್ ರೈಡಿಂಗ್ ಇದೆಲ್ಲ ಕಲಿಸಿದ್ರು. ಅದೊಂದು ತಲೆಯಲ್ಲಿ ಇದ್ದಿದ್ದು ಅಷ್ಟೇ. ಅದು ಬಿಟ್ಟರೆ ನಿಯತ ಕೆಲಸ ಮಾಡಿದ್ರೆ ಜನ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ. ನಾನು ಮೇಕಪ್ ಹಾಕಿದಾಗೆಲ್ಲ ಫಸ್ಟ್ ಚಪ್ಪಲಿ ಬಿಚ್ಚಿಟ್ಬಿಟ್ಟು ಮೇಕಪ್ ನಮಸ್ಕಾರ ಮಾಡಿ ಇಟ್ಕೊಂಡು, ಯಾಕಂದರೆ ಅದು ನಮ್ಮ ಅಪ್ಪನಿಂದ ಸ್ಟಾರ್ಟ್ ಮಾಡಿದ್ದು. ಮೇಕಪ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ನಾಮ ಹಾಕ್ಸ್ಕೊಂಡು ಮಳೆ ವೆಂಕಟರಮಣ ಸ್ವಾಮಿ ದೇವರು. ಅಂದರೆ ಪ್ರತಿಯೊಂದು ಪಾಯಿಂಟು ನಮ್ಮ ಅಪ್ಪ ಹೇಳ್ಕೊಡೋದು, ಪ್ರತಿಯೊಂದು ಕಡೆಯೂ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊತಾನೆ ಇರ್ತೀನಿ. ಖುಷಿ ಇದೆ, ಅವರಿಲ್ಲ ಅನ್ನೋ ಒಂದು ದುಃಖ ಇದೆ. ಆದರೆ ಜನ ಇವತ್ತು ಅದೇ ಸ್ಥಾನದಲ್ಲಿ ನನ್ನ ನೋಡಿ ಇಷ್ಟಪಡ್ತಿದಾರಲ್ಲ, ಅದೊಂದು ತುಂಬ ಖುಷಿ ಇದೆ. ಪ್ರತಿ ಸರಿ ಎಲ್ಲ ಕಡೆ ಹೋದಾಗಲೂ ಬುಲೆಟ್ ಪ್ರಕಾಶ್ ಅವ್ರ ಮಗ ಅಂತ ಹೇಳ್ತಾರಲ್ಲ, ಆ ಹೆಸರಿನ ಜೀವಂತ ಬರ್ತಿದೆ, ಅದು ಖುಷಿ ಇದೆ. ಒಂದು ಸಿನಿಮಾ ಆಗಬೇಕಿತ್ತು ಇಷ್ಟೊತ್ತಿಗೆ ಹೀರೋ ಆಗಿ ಲೀಡ್ ರೋಲಲ್ಲಿ, ಅದು ಅರ್ಧಕ್ಕೆ ನಿಂತೋಯ್ತು. ಅಂದರೆ 2 ಮನಸ್ಸಿತ್ತು ನನಗೆ. ಸ್ಟಾರ್ಟ್ ಮಾಡಿದಾಗ ಚೆನ್ನಾಗೇ ಇತ್ತು, ನಾನು ಸಿನಿಮಾನೂ ಸ್ಟಾರ್ಟ್ ಮಾಡಿರಲಿಲ್ಲ. ಒಂದು ಪೋಸ್ಟರಲ್ಲಿ ಮಾತ್ರ ಲಾಂಚ್ ಮಾಡಿದ್ವಿ, ಅದಾದಮೇಲೆ ಫೋಟೋಶೂಟ್ ಮುಗಿಸಿದ್ವಿ. ನನಗೊಂದು ಅರ್ಧ ಮನಸ್ಸಿತ್ತು, ಇವಾಗ ನಾನು ರೈಟ್ ಟೈಮಲ್ಲ ಲಾಂಚ್ ಆಗೋವಂಥದ್ದು ಅಂದ್ಬಿಟ್ಟು. ಯಾಕಂದರೆ ನಾನು ಬರೀ ಯೂತ್ಸ್ಗೆ ಮಾತ್ರ ರೀಚ್ ಆಗಿದೆ, ಇದು ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ರೀಚ್ ಆಗಬೇಕು, ಇನ್ನು ಆ ಥರದ್ದು ಏನಾದರೂ ನಾನು ಮಾಡಬೇಕು. ಇನ್ನೊಂದು ರಿಯಾಲಿಟಿ ಶೋ ಮಾಡಿದಾಗ ಜನಕ್ಕೆ ಇನ್ನೂ ರೀಚ್ ಆಗ್ತೀನಿ ಅನ್ನೋದು ಒಂದು ತಲೆಯಲ್ಲಿತ್ತು. ಅದಕ್ಕೋಸ್ಕರ ಆ ಪ್ರೊಡಕ್ಷನ್ ಹೌಸು ಟೀಮ್ ಜೊತೆ ಎಲ್ಲ ಮಾತಾಡಿ ನಾವು ಅದನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ. ಖಂಡಿತ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಆದಷ್ಟು ಬೇಗ ಉತ್ತರ ಸಿಗುತ್ತೆ. ಉತ್ತರ ಸಿಗಲಿ ಅಂತ ನನಗೂ ಆಸೆ. ಯಾಕಂದರೆ ನನಗೂ ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಬೇಕನ್ನೋದು ಯಾವತ್ತೂ ಇಲ್ಲ. ನೀವು ಎಲ್ಲ ವರ್ಷ ನೋಡ್ಕೊಂಬಂದರೆ 22ನಲ್ಲಿ ಗುರು ಶಿಷ್ಯರು ಮಾಡಿದೆ, 23ನಲ್ಲಿ ಬಿಗ್ ಬಾಸ್ಗೆ ಹೋದೆ, 24 ಸುವರ್ಣ ಸೆಲೆಬ್ರಿಟಿ ಲೀಗ್, 25 ಭರ್ಜರಿ ಬ್ಯಾಚುಲರ್ಸ್ ಕಪ್ ಹೊಡೆದೆ ರನ್ನರ್-ಅಪ್ ಆಗಿ. ವರ್ಷನೂ ಒಂದು ಕೆಲಸ ಮಾಡ್ಕೊಂಬಂದಿನಿ, ವರ್ಷ ಒಂದು ಗ್ರೋತ್ ಇದೆ, ಜನ ಒಳ್ಳೆ ರೀತಿ ಬೆಳೆಸಿದ್ದಾರೆ, ಅದು ಖುಷಿ ಇದೆ. ಒಬ್ಬರು ಲಾಯರ್ ಜಗದೀಶ್ ಅವರು ನಿಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡ್ತಾರೆ, ನೀವು ರಕ್ಷಕ್ ಒಬ್ಬ ಪುಡಿ ರೌಡಿ ಅಂತ. ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಇದಕ್ಕೆ? ಅದಕ್ಕೆ ಆನ್ಸರ್ ಮಾಡೋ ಟೈಮಲ್ಲಿ ಅವರಿಗೆ ಉತ್ತರ ಸಿಗುತ್ತೆ. ನನಗೆ ಒಳ್ಳೆಯವ್ರ ಬಗ್ಗೆ ಗಮನ ಕೊಟ್ಟು ಜಾಸ್ತಿ ರೂಢಿ, ಅದಕ್ಕೋಸ್ಕರ ನಾನು ಒಳ್ಳೆ ಕೆಲಸಗಳು ಮಾಡಬೇಕು. ನನ್ನೊಂದಷ್ಟು ಗುರಿಗಳಿದೆ, ಅದ್ರ ಬಗ್ಗೆ ರೀಚ್ ಮಾಡಬೇಕು. ಅನ್ವಾಂಟೆಡ್ ಜನಗಳ ಬಗ್ಗೆ ನಾನು ಮಾತಾಡಿಕೊಂಡು ಅದು ವೇಸ್ಟ್ ಆಫ್ ಟೈಮ್. ಜಗದೀಶ್ ಅಣ್ಣನ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಆ ಗೌರವ ಇದೆ, ಆ ರೆಸ್ಪೆಕ್ಟ್ ಇದೆ. ಆ ಒಂದು ಏಜ್ಗೆ ಅವ್ರು ತಿಳ್ಕೊಂಡಿರೋ ಒಂದು ನಾಲೆಜ್ಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಇದೆ. ಅವರು ನನ್ನ ಬಗ್ಗೆ ಕೆಟ್ಟದಾಗಾದರೂ ಮಾತಾಡಲಿ, ಒಳ್ಳೆಯದಾದರೂ ಮಾತಾಡಲಿ, ತೊಂದರೆ ಇಲ್ಲ. ಕರ್ಮ ಅನ್ನೋದು ಯಾರ ಮನೆ ಬಾಗಿಲು ಬಿಡಲ್ವಲ್ಲ. ಇದೆಲ್ಲ ಶುರುವಾಗಿದ್ದು ಬಿಗ್ ಬಾಸ್ ಮನೆಯಿಂದಲ್ಲ, ಹೇಗೆ?
ಕೆಲವೊಂದು ಜಾಗದಲ್ಲಿ ಆಗಬಾರ್ದಾಗಿರುತ್ತೆ, ಆಗಿರುತ್ತೆ ಅಷ್ಟೇ. ಅದು ಯಾವ ಮನೆಯಿಂದ ಸ್ಟಾರ್ಟ್ ಆಯಿತು ಮತ್ತು ಅದೆಲ್ಲ ಎಂಥದ್ದು ಇಲ್ಲ. ಎಲ್ಲ ಕಡೆ ನನಗೊಂದು ಜೀವನ ಕೊಟ್ಟಿದೆ, ಒಂದು ಬುದ್ಧಿ ಹೇಳ್ಕೊಟ್ಟಿದೆ, ಲೈಫ್ ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದೆ, ಫ್ಯಾಮಿಲಿ ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದೆ. ಅದು ಯಾವ ಮನೆಯಿಂದನೂ ಆಯಿತು ಅಂತ ಅಲ್ಲ. ನಿಮ್ಮ ಮತ್ತೆ ಪ್ರಥಮ್ ನಡುವಿನ ಮನಸ್ತಾಪ ಏನು, ಏನಾಗಿರುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಅಂತ? ಅದು ಏನಾಯಿತು ಪ್ರತಿಯೊಂದು ನೀವೆಲ್ಲ ಡಿಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಪ್ರತಿಯೊಬ್ಬರು ಲೈವಲ್ಲಿ ಬಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದೇನೇನಾಗಿತ್ತು ಅದು ಹಂಗೆ ಇರಲಿ, ತೊಂದರೆ ಇಲ್ಲ. ಅದಕ್ಕೆ ನ್ಯಾಯ ಸಿಗೋ ಟೈಮಲ್ಲಿ ಸಿಗುತ್ತೆ, ಸತ್ಯ ಏನಾದರೂ ಸತ್ಯ ಗೊತ್ತಾಗುತ್ತೆ. ಪ್ರಥಮಣ್ಣ ನಾನು ಇವತ್ತು ಚೆನ್ನಾಗೇ ಇದ್ದೀವಿ, ಚೆನ್ನಾಗಿ ಮಾತಾಡಿಸ್ತೀವಿ. ಮುಂಚೆ ಹೇಗಿದ್ವು ಅದೇ ರೀತಿ ಇವತ್ತು ಚೆನ್ನಾಗಿದ್ದೀವಿ. ಅಲ್ಲ, ಪ್ರಥಮ್ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಆ ಗ್ಯಾಂಗ್ ಅಲ್ಲೇ ಒಂದು ವರ್ಡ್ ಹೇಳ್ಬಿಡ್ತೀನಿ. ಅಲ್ಲೇ ಅಂದರೆ ಏನು ನಿಮ್ಮ ಪ್ರಕಾರ? ಹೊಡೆಯುವಂಥದ್ದು, ಇಂಥ ಒಂದು ಘಟನೆಗೆ ಹೇಳುವ ಹೊಡೆಯುವಂಥದ್ದು ಮಾತ್ರ ಅಲ್ಲೇ ಅಂತಾರೆ. ಅದು ಬಿಟ್ಟು ಬೇರೆ ಇನ್ನೊಂದು ವರ್ಡ್ ಇದೆ ಅಲ್ಲೇ. ನನ್ನ ಪ್ರಕಾರ ಅಲ್ಲೇ ಅಂದರೆ ಏನು ಗೊತ್ತಾ? ನನ್ನ ನಾಲೆಜ್ ಪ್ರಕಾರ ಅಲ್ಲೇ ಅಂದರೆ ಹೋಗಿ ಯಾರಿಗೊಬ್ರು ಚುಚ್ಚಿದ್ರೆ ಅದನ್ನು ಅಲ್ಲೇ ಅಂತಾರೆ. ಅವರೊಬ್ರನ್ನ ಮರ್ಡ್ರ್ ಮಾಡಿದರೆ ಅದನ್ನು ಅಲ್ಲೇ ಅಂತಾರೆ. ನಾವು ಹೋಗ್ಬಿಟ್ಟು ಅಟೆಂಪ್ಟ್ ಮಾಡಿದರೆ ಅದನ್ನು ಅಲ್ಲೇ ಅಂತಾರೆ. ಅಲ್ಲಿ ಯಾರೂ ಹೊಡೆದೇ ಇಲ್ಲ, ಯಾರೂ ಮುಟ್ಲೇ ಇಲ್ಲ. ಪ್ರಥಮಣ್ಣ ಹಿಂಗೆ ಬಂದರು, ಹಂಗೆ ಹೋದರು. ನಾನು ಒಬ್ರನ್ನ ಅಲ್ಲೇ ಟೀಮ್ ಜೊತೆಗೆ ರಕ್ಷಕ್ ಇದ್ರಾ? ಯಾರೋ ಒಬ್ರು ಬರ್ತಾರೆ ಎದುರುಗಡೆ ಫಂಕ್ಷನಲ್ಲಿ, ಅವ್ರನ್ನ ಸಿಕ್ಕಿ ಆಯ್ ಬಾಯ್ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಅದನ್ನು ಮಾತಾಡಿಸ್ಬಾರ್ದು ಅನ್ನೋದು ನಿಮ್ಗೆ ಯಾರಿಗೂ ರೂಲ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನ ಮಾತಾಡಿಸ್ಬೇಡಿ, ಅವ್ರನ್ನ ಮಾತಾಡಿಸ್ಬೇಡಿ ಅನ್ನೋಕ್ಕೆ ಎಲ್ಲ ಕಡೆ ಅದೊಂದು ಸ್ವಾತಂತ್ರ್ಯ ಇದೆ. ನಾನು ಯಾರನ್ನ ಬೇಕಾದ್ರೂ ಮಾತಾಡಿಸ್ಬೋದು, ನಾನು ಎಲ್ಲಿ ಬೇಕಾದ್ರೂ ಇರ್ಬೋದು. ಯಾರೋ ಒಬ್ರು ಪಾಪ ಹೇಳ್ತಾರೆ, ಇಲ್ಲ ಯಾರೋ ಒಂದು ಚಾನಲಲ್ಲಿ ಹೇಳ್ತಾರೆ, ರಕ್ಷಕ್ ಅವ್ರ ಜೊತೆ ಏನಕ್ಕೆ ಸವಾಸ ಮಾಡ್ದ, ರಕ್ಷಕ್ ಅವ್ರ ಜೊತೆ ಏನಕ್ಕೆ ಕೂತಿರೋದು ನೀವು ನೋಡಿದ್ರ? ಅಲ್ಲಿ ಯಾಕೆ ಅದೊಂದೇ ಪಾಯಿಂಟ್ ಬರುತ್ತೆ ಅಂತ ಗೊತ್ತಿಲ್ಲ. ರಕ್ಷಕ್ ಇಂಥವ್ರ ಜೊತೆ ಕೂತಿದ್ದ, ರಕ್ಷಕ್ ಇಂಥವ್ರ ಜೊತೆ ಮಾತಾಡಿದ್ನ, ಏನಪ್ಪ ಇದೆ ಪಾಯಿಂಟ್ ಅದರಲ್ಲಿ? ಸರಿ, ನಾನು ಯಾಕೆ ಕಾಂಟ್ರವರ್ಸಿಗೆ ಹೋಗಲ್ಲ, ನನ್ನ ಯಾಕೆ ಕಾಂಟ್ರವರ್ಸಿ ನೋಡಿ ಇನ್ನು ಹುಡ್ಕೊಂಡು ಬರೋದು ಬೇಡ. ನಾನು ನೆಕ್ಸ್ಟ್ ಯಾದ್ಮೇಲೆ ಇನ್ನೊಂದೇನೋ ಪ್ಲಾನ್ ಮಾಡಿದ್ದೀನಿ, ಆ ಪ್ರೊಸೀಜರ್ ಪ್ರಕಾರ ನಾನು ಹೋಗ್ತೀನಿ. ಇನ್ಮೇಲಿಂದ ನನ್ನ ಬಗ್ಗೆ ಯಾರಾದರೂ ಬಂದು ಕೂತ್ಕೊಂಡು ನೆಗೆಟಿವ್ ಕಾಮೆಂಟ್ಸ್ ಮಾಡೋದಾಗಲಿ, ನೆಗೆಟಿವ್ ಆಗಿ ಕಾಂಟ್ರವರ್ಸಿ ಮಾಡೋದಾಗಲಿ, ನನ್ನ ಫೋಟೋ ಯೂಸ್ ಮಾಡೋದಾಗಲಿ, ನನ್ನ ಹೆಸರು ಯೂಸ್ ಮಾಡೋದಾಗಲಿ, ಅವ್ರಿಗೆಲ್ಲ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಲಾ ಪ್ರಕಾರ ಏನಿದೆ, ರೂಲ್ಸ್ ಪ್ರಕಾರ ಏನಿದೆ, ಅದಕ್ಕೆ ನಾನು ಹೋಗ್ತೀನಿ. ನಾನು ಯಾವತ್ತೂ ಯಾವುದು ವಿರುದ್ಧ ಆಗಲಿ, ಯಾರೋ ಇನ್ನೊಬ್ರಿಗೆ ಅಗೇನ್ಸ್ಟ್ ಆಗಲಿ ಯಾವತ್ತೂ ನಾನು ಓದೋನಲ್ಲ. ನಾನು ಯಾವತ್ತೂ ಪ್ರೀತಿಗೆ ತಲೆ ಬಾಗ್ತೀನಿ. ನೀವು ಬಂದ್ಬಿಟ್ಟು ನನಗೆ ಮಾಡಿರೋ ಕೆಲಸದಲ್ಲಿ ಮಾಡಿದ್ದೀನಿ ಅಂತ ಅಂದಾಗ ನನಗೆ ಎಷ್ಟು ಬೇಜಾರು ಅನಿಸುತ್ತೆ. ನಾನೊಬ್ಬ ಮನುಷ್ಯನೇ. ನೀವು ನನಗೆ ಒಳ್ಳೇದು ಬಯಸಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಕೆಟ್ಟದಂತೂ ಬಯಸ್ಬೇಡಿ. ಬಟ್ ರಕ್ಷಕ್ನೇ ಯಾಕೆ ಈ ಥರ ಮಾತುಗಳು ಅಥವಾ ಈ ಥರ ಕಾಂಟ್ರವರ್ಸಿಗಳು ಹುಡ್ಕೊಂಡು ಬರುತ್ತೆ ಅಂತ? ರಕ್ಷಕ್ ಏನು ಮಾಡಿದಿರೋ ಮನೇಲಿ ಕೂತಿದ್ದಿದ್ರೆ ಅದವ್ರ ಖುಷಿ. ಪಾಪ ರಕ್ಷಕ್ ಮಾಡ್ತಿದ್ದಾನಲ್ವಾ, ಪ್ರತಿ ಚಾನಲಲ್ಲಿ ಕಾಣಿಸ್ಕೊತಿದ್ದಾನಲ್ವಾ, ಇವಾಗ ಜಸ್ಟ್ ಬೇರೆ ಗೆದ್ದಿದ್ದೀನಲ್ವಾ, ಅದಕ್ಕೋಸ್ಕರ ಅಷ್ಟೇ. ಅದೇನು ಮಾಡೋಕ್ಕಾಗಲ್ಲ. ಅದು ಒಬ್ಬನಿಗೆ ತಾಕತ್ತಿದೆ ಅಂತಾಗಲೇ ಜಾಸ್ತಿ ಜನ ಕಲ್ಲು ಹೊಡೆಯೋಕ್ಕೆ ಬರೋದು. ಅದನ್ನು ಕಲ್ಲು ಹೊಡಿತಿದ್ದಾರೆ ಅಂತ ಅದನ್ನು ನಾನು ಫೇಸ್ ಮಾಡ್ತೀನಿ, ಒಳ್ಳೆ ರೀತಿ ಫೇಸ್ ಮಾಡ್ತೀನಿ. ನನಗೆ ಯಾರು ತೊಂದರೆ ಕೊಡೋಕ್ಕೆ ಬರಬೇಡಿ. ಸೊ ನಟ ದರ್ಶನ್ ಅವರನ್ನು ನೀವು ಫಾಲೋ ಮಾಡೋರು, ಅವ್ರ ಜೊತೆ ಇದ್ದವರು. ಸೊ ಇತ್ತೀಚೆಗೆ ಯಾವತ್ತಾದರೂ ಭೇಟಿ ಆದ್ರಾ? ರೀಸೆಂಟ್ ಡೇಸಲ್ಲಿ ಯಾವಾಗಲೂ ಭೇಟಿ ಆಗಿಲ್ಲ. ಜಸ್ಟ್ ಎಲ್ಲೇ ಇದ್ದರೂ ನಾನು ಅವ್ರ ಬಗ್ಗೆ ಆಲ್ವೇಸ್ ಇಸ್ ಫ್ಯಾನ್. ಇವತ್ತು ಅವ್ರನ್ನ ಇಷ್ಟಪಡ್ತಾನೆ ಇರ್ತೀನಿ. ಅಂಥ ಟೈಮ್ ಬಂದಾಗ ಖಂಡಿತ ಎಲ್ರಿಗೂ ಗೊತ್ತು, ನಮ್ಮ ತಂದೆದು ಅವ್ರದ್ದೇನೋ ಒಂದು ಕ್ಲಾಶ್ ಆಗಿತ್ತು. ಅದಾದಮೇಲೆ ಅವ್ರನ್ನೂ ನಾನು ಮೀಟ್ ಮಾಡಿದ್ದೆ, ಇಲ್ಲ ಅಂತಲ್ಲ. ಅಕ್ಕನ ಮದುವೆ ಕಾರ್ಡ್ ಕೊಡೋಕ್ಕೆ ಹೋಗಿದ್ದೆ. ಆಮೇಲೆ ರೀಸೆಂಟಾಗಿ ಟೈಮ್ಸ್ ಮೀಟ್ ಆಗಿಲ್ಲ. ಒಂದಷ್ಟು ವಿಚಾರಗಳಾದಮೇಲೆ ನೋಡಿ ಬೇಜಾರಾಯಿತು. ಒಂದು ಇಶ್ಯೂಸ್ ಆದಮೇಲೆ ಬೇರೆ ಬೇರೆ ಕಮೆಂಟ್ಸ್ಗಳನ್ನು ನೀವು ಒಬ್ಸರ್ವ್ ಮಾಡ್ಬೋದು. ಅದು ನೀವು ಹತ್ತಿರದಿಂದ ನೋಡಿದವರು, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ? ಚಿಕ್ಕ ವಯಸ್ಸಿನ ಅವ್ರ ಜೊತೆ ನಾನು ಬೆಳೆದವನು, ಅವ್ರ ಹತ್ರ ಬೈಸ್ಕೊಂಡಿದ್ದೀನಿ, ಓಡಿಸ್ಕೊಂಡಿದ್ದೀನಿ. ನನ್ನ ಕೆರಿಯರ್ಗೆ ಏನೇನು ಬೇಕೋ ಅದನ್ನು ಇನ್ಪುಟ್ಸ್ ಕೊಟ್ಟಿದ್ದಾರೆ ಅವ್ರು ನನಗೆ. ಅದಕ್ಕೆ ಇವತ್ತು ನಾನು ಎಲ್ಲೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರೋದು, ಮೀಡಿಯಾದಲ್ಲಿ ಆಗಿರ್ಬೋದು, ಜನ ಆಗಿರ್ಬೋದು, ಏನೇ ಮಾತಾಡ್ತಿರೋ ನಾನು ಯಾವುದಕ್ಕೂ ತಲೆಗೆಡ್ಸ್ಕೊಳ್ಳಲ್ಲ ಅವ್ರ ಬಗ್ಗೆ. ಯಾಕಂದರೆ ನಾನು ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಲ್ಲ. ಅವ್ರೇನು ಎತ್ತ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಅದೇನೂ ಮಾಡೋಕ್ಕಾಗಲ್ಲ. ಆನೆ ನಡೀತಿದೆ ಅಂತ ಹೇಳಿದ್ರೆ ಸಾವಿರಾರು ನಾಯಿಗಳು ಬೊಗಳ್ತಾ ಇರ್ತವೆ. ಬೊಗಳಿ ಅಂತ ಬಿಟ್ಬಿಡ್ಬೇಕು. ಇವತ್ತು ಅವರು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೋದಾಯ್ತು, ಕೂತ್ಕೊಂಡು ಮಾತಾಡಿರೋ ಮಾತುಗಳು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೋದು. ಅವ್ರು ಯಾಕೆ ರಿಯಾಕ್ಟ್ ಮಾಡಿಲ್ಲ? ಸತ್ಯ ಯಾವುದು ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ, ಅಷ್ಟೇ ಬಿಟ್ಬಿಟ್ಟಿದ್ದಾರೆ. ಸೊ ನಿಮ್ಮ ಬಾಲ್ಯದ ಬಗ್ಗೆ ಒಮ್ಮೆ ರಿಕಾಲ್ ಮಾಡೋದಾದರೆ, ರಕ್ಷಕ್ ಹುಟ್ಟಿ ಬೆಳೆದಿದ್ದು ಸ್ಕೂಲ್ ಡೇಸ್ ಹೆಂಗಿತ್ತು ಅಂತ? ಅಮ್ಮ ಬಂದು ಬಿಡದಿಯವರು, ಅಪ್ಪ ಕಾಟನ್ಪೇಟೆಯಲ್ಲೇ ಇದ್ದವರು. ಕಾಟನ್ಪೇಟೆಯಲ್ಲೇ ಹುಟ್ಟಿದ್ದು. ಒಂದು 13 ವರ್ಷ ಏನೋ ನಾನು ಅದೇ ಏರಿಯಾದಲ್ಲೇ ಇದ್ದೆ. ಅದಾದಮೇಲೆ ಸ್ಕೂಲ್ ಚೇಂಜ್ ಮಾಡಿದ್ವಿ. ಮಕ್ಕಳೆಲ್ಲ ದೊಡ್ಡವರಾಗ್ತಿದ್ದಾರೆ, ಬೇಡ ಅಲ್ಲಿ ಅಂದ್ಬಿಟ್ಟು. ಗೊತ್ತಲ್ಲ ಕಾಟನ್ಪೇಟೆ ಅಂದರೆ ಎಂಥ ಏರಿಯಾ ಅಂತ. ಅದಕ್ಕೋಸ್ಕರ ಬೇಡ ಇಲ್ಲಿ ಅಂದ್ಬಿಟ್ಟು ಚೇಂಜ್ ಮಾಡಿ ನಾವು ಹೆಬ್ಬಾಳ ಕಡೆ ಶಿಫ್ಟ್ ಆದ್ವಿ, ಮನೆ ಟೆಕ್ ಪಾರ್ಕ್ ಕಡೆ. ಅಲ್ಲಿ ಸ್ವಂತ ಮನೆ ಕಟ್ಕೊಂಡು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಸಿನಿಮಾಗೆ ಬರಬೇಕು ಮತ್ತೊಂದೆಲ್ಲ ತಲೆಯಲ್ಲೇ ಇರಲಿಲ್ಲ. ಒಂದು 14-15 ಏಜ್ ಆದಮೇಲೆ ಅಪ್ಪ ಸ್ಟಾರ್ಟ್ ಮಾಡಿದ್ದು ಕೆರಿಯರ್ಗೆ ಏನೇನು ಬೇಕು ಅಂತ. ಮೇ ಬಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಬಹುಶಃ, ನಾನು ಬೇಗ ದೇವರನ್ನ ಕರ್ಕೊತಾನೆ ಅಂತ. ಅದಕ್ಕೆ ಮಗನಿಗೆಲ್ಲ ತಯಾರಿ ಮಾಡಿ ಮಾತನ್ನೂ ಕಲಿಸಿದ್ರು. ಈ ಥರ ಎದುರಿಸೋರು ಬಂದವ್ರಿಗೆ ಎದುರಿಸೋರು ಹೆಂಗೆ ಅಂತಲೂ ಕಲಿಸಿದ್ರು. ಪ್ರತಿಯೊಂದು ಕಲಿಸಿದಾರೆ ನನಗೆ. ಅದೊಂದು ಪ್ರತಿಯೊಂದು ಕಡೆಯೂ ಪಿಲ್ಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ಬುಲೆಟ್ ಅಂತ ಹೆಸರು ಯಾವತ್ತೂ ನನ್ನ ಜೊತೆಗಿರುತ್ತೆ. ಅವತ್ತಿಂದನೂ ಅನ್ನ ಹಾಕ್ಕೊಂಡೇ ಬಂದಿದ್ದೀವಿ, ಎಲ್ಲರ ಮನೆ ಉಳಿಸಿದ್ದೀವಿ. ಇವತ್ತಿಗೂ ಅದೇ ರೀತಿ ನಡೀತದೆ. ಅಪ್ಪ ಇಲ್ಲ ಅಂತ ಹೇಳಿದ್ರು ಎಷ್ಟೋ ಜನ ನಮ್ಮ ಮನೇಲಿ ಊಟ ಮಾಡ್ತಾರೆ. ಇವತ್ತು ಅದೇ ನಮಗೆ ಕಲಿಸಿದ್ದಾರೆ.
ಇವತ್ತು ನಾನು ಎಲ್ಲೇ ಹೋದ್ರೂ ಯಾರಿಗೋ ಒಬ್ರಿಗಿಲ್ಲ ಅಂತ ಹೇಳಿದ್ರು ನಾವು ಯಾರಿಗೋ ಸಹಾಯ ಮಾಡ್ತೀವಿ, ಯಾರಿಗೋ ಹೆಲ್ಪ್ ಮಾಡ್ತೀವಿ, ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡ್ತೀವಿ. ಅಪ್ಪನ ಜೊತೆ ಇದ್ದ ದಿವಸಗಳು ನೆನಪಾಗ್ತಾ ಇರುತ್ತೆ. ಕೊನೆ ದಿವಸಗಳು ಅಪ್ಪ ನನಗೆ ಹೇಳಿದ ಮಾತುಗಳು, ಅವರು ಬೆಡ್ಡಲ್ಲಿ ಮಲ್ಕೊಂಡಾಗ ಅವ್ರು ಹತ್ತಿದ್ದು, ಅವ್ರು ಏನೇನು ಆಗಿತ್ತು, ಅವ್ರ ನೋವುಗಳು, ಅವ್ರು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ, ಅಪ್ಪಂಗೆ ಯಾರ್ಯಾರು ಮೋಸ ಮಾಡಿದ್ರು, ಇನ್ನು ಯಾವ ಸಿನಿಮಾಗಳು ಬಾಕಿ ಇತ್ತು, ಅವ್ರದ್ದು ಏನೇನು ಆಸೆಗಳಿತ್ತು, ಅದೆಲ್ಲ ಪದೇ ಪದೇ ನೆನಪಾಗ್ತಾ ಇರುತ್ತೆ. ಪ್ರತಿ ಹೆಜ್ಜೆಯಲ್ಲೂ ಅವ್ರ ಆಸೆಗಳೇನಿತ್ತು, ಅವ್ರ ಕನಸುಗಳೇನಿತ್ತು ಅದನ್ನು ಈಡೇರಿಸೋಕ್ಕೆ ಹೋಗ್ತಿರೋದು ನಾನು. ಅದನ್ನು ಖಂಡಿತ ಫುಲ್ಫಿಲ್ ಮಾಡ್ತೀನಿ. ಎಷ್ಟು ಸಾಲ ಕೊಟ್ಟಿದ್ರು, ಎಷ್ಟು ಹಣ ಬರಬೇಕಿತ್ತು ಅಂತ? ಅದು ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಒಂದಷ್ಟು ಅಮೌಂಟ್ ಇದೆ, ಅವರೆಲ್ರಿಗೂ ಗೊತ್ತು ಅದನ್ನು ಕೊಡಬೇಕು ಅಂತ. ಆದರೆ ಕೆಲವ್ರು ಫೋನ್ ಮಾಡಿದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ರಕ್ಷಕ್ ಅಂತ ಹೇಳ್ತಿದ್ರು, ಬ್ರದರ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಥವ್ರನ್ನ ಅಲ್ಲೇ ನಾನು ಡಿಲೀಟ್ ಮಾಡಿದೆ. ತೊಂದರೆ ಇಲ್ಲ. ಒಂದಲ್ಲ ಒಂದು ದಿನ ದುಡ್ಡು ನಮ್ಗೆ ಕೊಡೋ ರೂಪದಲ್ಲಿ ಇನ್ನು ಯಾರೋ ಒಬ್ರು ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಕಣ್ಮುಂದೆ ನೋಡಿದ್ದೀನಿ. ಯಾರೋ ಒಬ್ರು ನಮಗೆ ಒಂದು 10 ಲಕ್ಷ ಕೊಡಬೇಕಿತ್ತು, ಆ ದುಡ್ಡು ನಮಗೆ ಕೊಟ್ಬಿಟ್ಟಿದ್ರೆ ಎಲ್ಲೋ ಒಂದು ಕಡೆ ಸಾಲ ಕ್ಲಿಯರ್ ಆಗಿರೋದು ಅವ್ರದ್ದು. ಅವರೆಲ್ಲೋ ಬಂದು ಯಾರು ಇನ್ನೊಬ್ರು ಕಿತ್ಕೊಂಡು ಹೋದ್ರು ಆ ದುಡ್ಡನ್ನ. ಆ ಥರ ಎಲ್ಲ ಆಗಿದೆಲ್ಲ. ಅದೇ ಹೇಳ್ತಾ ಇರ್ತೀನಿ, ನಮಗೆ ಬರ್ಬೇಕಾಗಿರೋದು ನಮಗೆ ಸಲ್ಲಬೇಕು ಅಂತ. ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಏನೂ ನಡೆಯಲ್ಲ, ಅದು ಫ್ಯಾಕ್ಟ್ ಅದು. ಬಟ್ ಅಂತಹದ್ರಲ್ಲಿ ಕೊಟ್ಟ ಹಣ ವಾಪಸ್ ಬಂದಿಲ್ಲ ಅಂದಾಗ ನಮಗೆ ಧೈರ್ಯ ಇದೆ, ಸಂಪಾದನೆ ಮಾಡ್ತೀವಿ ಅನ್ನೋದು. ಅವರಿಂದನೇ ನಾವು ಎತ್ಕೊಂಡು ದುಡ್ಡನ್ನ ಮನೆ ನಡೆಸ್ಬೇಕು ಅನ್ನೋದೇನೂ ಇಲ್ಲ. ಅವ್ರಿಗೆ ಮನಸ್ಸಲ್ಲಿದ್ದರೆ ನನಗೆ ಕೊಡಬೇಕು ಅಂದರೆ ಕೊಡಲಿ, ಖಂಡಿತ. ಇಲ್ಲ ಅಂದರೆ ತೊಂದರೆ ಇಲ್ಲ. ನಾನು ಸಂಪಾದನೆ ಮಾಡ್ತೀನಿ, ನನ್ನ ಮನೆ ನಾನು ಉಳಿಸ್ಕೊತೀನಿ. ಎಲ್ಲಿ ಏನಾಯ್ತು? ಆರೋಗ್ಯವನ್ನ ಯಾಕೆ ಸರಿ ನೋಡ್ಕೊಂಡಿಲ್ಲ ನಿಮ್ಮ ತಂದೆ? ತುಂಬ ಚೆನ್ನಾಗಿ ನೋಡ್ಕೊತಿದ್ರು, ಇಲ್ಲ ಅಂತ ಅಲ್ಲ. ಅಂದರೆ ಆ ಹೆಲ್ತ್ ವಿಚಾರದಲ್ಲಿ ನಮಗಿಂತ ನಿಜವಾಗ್ಲೂ ಅವ್ರಿಗೆ ಸೀರಿಯಸ್ನೆಸ್ ಇತ್ತು. ಶುಗರ್ ಇತ್ತು, ಬಿ ಪಿ ಇತ್ತು, ಪ್ರತಿಯೊಂದೂ. ಯಾವತ್ತಿಗೂ ತುಂಬ ಶುಗರ್ ಹೈ ಆಗಿಲ್ಲ, ಲೋ ಆಗಿಲ್ಲ, ಮತ್ತೊಂದಾಗಿಲ್ಲ. ಜಾಂಡೀಸ್ ಅಂತ ಫಸ್ಟ್ ಅವರು ಬ್ಯಾರೆಟ್ರಿಕ್ ಸರ್ಜರಿ ಅಂತ ಮಾಡಿಸಿದ್ರು. ಅಂದರೆ ತುಂಬ ದಪ್ಪ ಇದ್ದರು, ಸಣ್ಣ ಆಗಬೇಕು ಅಂತ ಒಂದು ಬ್ಯಾರೆಟ್ರಿಕ್ ಸರ್ಜರಿ ಮಾಡಿಸಿದ್ರು. ಅದತ್ರ 140 ಕೇಜಿದ್ರು. ಬ್ಯಾರೆಟ್ರಿಕ್ ಸರ್ಜರಿ ಮಾಡಿಸಿ ಒಂದು 6-7 ಮಂತ್ಸಲ್ಲೇ 70 kg ಬಂದರು. ಹತ್ತತ್ರ ಒಂದು 70-80 kg ರಿಡ್ಯೂಸ್ ಆದರು. ಅವ್ರಿಗೆ ಅಲ್ಲಿ ಸ್ವಲ್ಪ ಬಾಡಿ ವೀಕ್ ಆಯಿತು, ಬ್ಲಡ್ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. 1 ವರ್ಷದಲ್ಲಿ ಜಾಂಡೀಸ್ ಬಂತು ಅವ್ರಿಗೆ. ಜಾಂಡೀಸ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಇನ್ನೊಂದು ವರ್ಷ ಬೇಕಾಗಿತ್ತು. ಅಲ್ಲೊಂದು 2 ವರ್ಷ ಹೋಯಿತು ಟೈಮು. 2017ಇಂದ ಮೇ ಬಿ ನಾವಪ್ಪ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಬರೀ ಹಾಸ್ಪಿಟ್ಲು ಮನೆ ಇಷ್ಟೇ ಆಗ್ತಿತ್ತು. ಖಾರ ಉಪ್ಪು ಎಲ್ರಿಗೂ ಅದು ಇದ್ದಿದೆ. ಇವತ್ತು ನಮಗೂ ಎಲ್ಲೋ ಒಂದು ಕಡೆ ನಾನ್ ವೆಜ್ ಇರು ಅಂತ ಹೇಳಿದ್ರೆ ನಮ್ಮ ಕೈಲೇ ಆಗಲ್ಲ. ಪಾಪ ಅವರು ಡೈಲಿ ತಿಂತಿದ್ದವರು. ಅದರಲ್ಲಿ ಅವ್ರಿಗೆ ನಾನ್ ವೆಜ್ ಎಲ್ಲ ಬಿಟ್ಟಿರಬೇಕಾಯಿತು, ಖಾರ ಬಿಟ್ಟಿರಬೇಕಾಯಿತು. ಅವ್ರು ಒಂದಷ್ಟು ದಿನ ಅದನ್ನು ಫಾಲೋ ಮಾಡಿದ್ರು. ಅದಾದಮೇಲೆ ಫಾಲೋ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಮೇ ಬಿ ಅದರಿಂದ ಎಲ್ಲ ಒಂದು ಕಡೆ ಹೊಡ್ತಾ ಓದಿರ್ಬೋದು. ಇಲ್ಲ ಅದು ಬಿಟ್ಟರೆ ಬೇರೆ ಇಲ್ಲ. ಯಾಕಂದರೆ ಎಲ್ಲ ಒಂದು ಕಡೆ ನಮ್ಮ ತಪ್ಪುಗಳನ್ನ ನಾವು ಒಪ್ಕೊಬೇಕಾಗತ್ತೆ. ನಾವು ಮಾಡಿದೆಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಸಿಸ್ಟರ್ ಕೂಡ ಇದ್ದಾರೆ, ಅವರಿಗೂ ಮದುವೆ ಆಗಿದೆ. ಸೊ ಹೇಗಿದೆ ಅವ್ರ ಲೈಫು? ಚಿಂದಿಯಾಗಿದೆ, ಸಕ್ಕದಾಗಿದ್ದಾರೆ, ಸೂಪರಾಗಿದ್ದಾರೆ, ಖುಷಿ ಇದೆ. ನಮ್ಮ ಮನೆ ಹತ್ರನೇ ಇರೋದು, ನನಗೇನು ತುಂಬ ದೂರ ಅಂತ ಅನಿಸಲ್ಲ. ನನ್ನ ಅಪ್ಪಂಗೆ ಅದೇ ಆಸೆ ಇದ್ದಿದ್ದು, ಮನೆ ಹಳ್ಳಿಯನ್ನು ಮಾಡ್ಕೊಬೇಕು, ನಮ್ಮನೇಲೇ ಇರಬೇಕು ಅಂತ. ಆದರೂ ತೊಂದರೆ ಇಲ್ಲ, ಒಂದೇ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ಸ್, ಬೇರೆ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಷ್ಟೇ. ಡೈಲಿ ಫೋನ್ ಮಾಡ್ತಾ ಇರ್ತಾರೆ, ಏನಾದರೂ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಮುಂಚೆ ಹಿಂಗೆ ಶೇರ್ ಮಾಡ್ಕೊತಿದ್ದೆ, ಅದೇ ರೀತಿ ಇವತ್ತು ನಮ್ಮ ಭಾವ ಬಂದಿದ್ದಾರೆ. ನಂಗೊಂಥರ ಪಿಲ್ಲರ್ ಅಂತಲೇ ಹೇಳ್ಬೋದು ನಮ್ಮ ಭಾವ. ಫೈನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಲ್ಲದನ್ನು ಪ್ರತಿಯೊಂದು ನನಗೆ ಜೊತೆಗೆ ನಿಂತ್ಕೊಂಡು ಸಾಥ್ ಕೊಡ್ತಾರೆ. ಅಂತ ಭಾವನೆ ಪಡೆಯೋಕೆ ನನಗೊಂದು ಪುಣ್ಯ ಆಗಿದೆ ಅಷ್ಟೇ. ಸಿನಿಮಾ ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಬಟ್ ನಿಮಗೊಂದು ಇರುತ್ತೆ, ನಾನು ಈ ಥರದ ಪಾತ್ರ ಮಾಡಬೇಕು, ಅದಕ್ಕಾಗಿ ಸಾಕಷ್ಟು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ಥರ ಪಾತ್ರ ರಕ್ಷಕನಿಗೆ ಇಷ್ಟ ಅಂತೇಳಿ? ನನಗೆ ತುಂಬ ಇಷ್ಟ ಆಗಿರೋದು ಒಂದು ಮಾಸ್ ಆಗಿ ಫುಲ್, ಅಂದರೆ ಈ ತಮಿಳ್ ಸಿನಿಮಾಗಳಲ್ಲಿ ಫುಲ್ ಲೋಕಲ್ ಅಂತ ಹೇಳ್ತಾರೆ ಗೊತ್ತಾ. ಅಂದರೆ ಮಾಸ್ ಅಂದ್ರೇ ಬೇರೆ, ಲೋಕಲ್ ಅಂದ್ರೇ ಬೇರೆ. ಅಲ್ಲಿಂದ ಬರಬೇಕನ್ನೋದು, ಕೆಳಗಡೆಯಿಂದನೇ ಬರೋಣ. ಸಡನ್ನಾಗೆ ತುಂಬ ಬರ್ತಿದ್ದಂಗೆ ಅಂದರೆ ಫುಲ್ ಲ್ಯಾವಿಶ್ ಆಗಿ ಬರಬೇಕು ಹೀರೋ ಆಗಿ, ಈ ಜಾಗ್ವಾರ್ ಕಾರಲ್ಲಿ ಇಳಿಬೇಕು ಮತ್ತು ಆ ಥರ ಏನಿಲ್ಲ. ಫುಲ್ ಲೋಕಲ್ ಆಗಿ ಫುಲ್ ಮಾಸ್ ಆಗಿ ಬರಬೇಕು ಅನ್ನೋ ಆಸೆ. ಕಲಿರೋ ಜನಕ್ಕೆ ನಾವು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಇನ್ನು ಮುಂದೆ ಇರೋ ಆಡಿಯನ್ಸ್ಗೆ ನಾವು ರೀಚ್ ಆಗ್ತಾ ಹೋಗ್ತೀವಿ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ರೆಮೋಲಾ ನಿಮ್ಮ ಲೈಫಲ್ಲಿ ಬೀರಿದಂಥ ಪ್ರಭಾವ ಏನು ಅಂತ? ನಿಮ್ಮಿಬ್ಬರ ಒಂದು ಕೆಮಿಸ್ಟ್ರಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಿತ್ತು, ವೈರಲ್ ಆಗಿತ್ತು. ಬಟ್ ನಿಮ್ಮ ಲೈಫಿಗೆ ಅವರು ಮಾಡಿದಂಥ ಒಂದು ಪ್ರಭಾವ, ಅದು ಯಾವ ಥರ ಎಫೆಕ್ಟಿವ್ ಆಗಿದ್ರು ಅಂಥೇಳಿ? ಅಂದರೆ ತುಂಬ ಪೇಷನ್ಸ್ ಹೇಳ್ಕೊಟ್ರು ನನಗೆ ಶೋನಲ್ಲಿ. ನಾನು ಮಾಡೋ ಪ್ರತಿ ಒಂದು ಥೀಮಲ್ಲಿ ಆಗಿರ್ಬೋದು, ಪ್ರತಿ ವಾರ ನಾವೇನು ಮಾಡ್ತೀವಿ ಒಂದೊಂದು ಥೀಮಲ್ಲಿ, ಅದನ್ನು ಅವರು ಒಂದಷ್ಟು ಇನ್ಪುಟ್ಸ್ ಕೊಡೋರು, ನನ್ನ ಇನ್ಪುಟ್ಸು ಅವ್ರು ತೊಗೊಳ್ಳೋರು. ಇಬ್ಬರು ಡಿಸ್ಕಸ್ ಮಾಡ್ಕೊಂಡು ಮಾಡ್ತಿದ್ವಿ. ಪ್ಲಸ್ ಸ್ಟೇಜ್ಗೆ ಹೋದಾಗ ನಾವು ಹಿಂಗೆ ಮಾತಾಡಬೇಕಂತ ಯಾವ ಕಂಟೆಂಟು ನಾವು ಪ್ಲ್ಯಾನ್ ಮಾಡ್ಕೊತಾ ಇರಲಿಲ್ಲ. ಕ್ಯಾಶುವಲಾಗಿ ಏನು ಹೋಗುತ್ತೆ ಆನ್ ಸ್ಟೇಜಲ್ಲಿ ಅಷ್ಟೇ ತಮಾಷೆಯಾಗಿ ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ವಿ. ಅದು ಜನಕ್ಕೆ ಇಷ್ಟ ಆಯಿತು. ಅದು ಜನ ಬೇರೆ ರೀತಿ ತೊಗೊಳೋದು ಅದೆಲ್ಲ ಎಂಥದ್ದು ಇಲ್ಲ. ನಾವಿಬ್ಬರು ಒಂದು ಒಳ್ಳೆಯ ಫ್ರೆಂಡ್ಸ್ ಆಗಿದ್ದೀವಿ, ಫ್ರೆಂಡ್ಸಾಗಿ ಇದ್ದಿರ್ತೀವಿ ಮುಂದಕ್ಕೆ. ಸೊ ನಿಮ್ಮ ತಂದೆ ಒಬ್ಬರು ಆ್ಯಕ್ಟ್ರ್ ಅಂತ ನಿಮಗೆ ಎಷ್ಟನೇ ಏಜಲ್ಲಿ ಗೊತ್ತಾಗಿರೋದು? ಅಂದರೆ ಒಂದು ಬುದ್ಧಿ ಬರುತ್ತಲ್ವಾ,
ನನ್ನ ತಂದೆ ಸಿನಿಮಾಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಅಂದರೆ ನಾನು ಕ್ಯಾಶುವಲ್ ಆಗಿ ಅಂದರೆ ನಮ್ಮ ಅಪ್ಪನ ಹಿಂಗೆ ನೋಡಿದ್ರೆ ಹೌದಾ ನಮ್ಮ ಅಪ್ಪನಲ್ಲಿ ನೋಡ್ತಿದ್ದೀನಿ ಅಂತ ಆ ಒಂದು ಫೀಲ್ ಅಷ್ಟೇ. ಅದು ಬಿಟ್ಟರೆ ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲ ಸಿನಿಮಾಗಳು ಥಿಯೇಟ್ರಿಗೆ ಹೋಗಿ ನಮ್ಮ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ನೋಡಿದ್ದೆ ನೆನಪು ನನಗೆ. ಟಿಕೆಟ್ ನಮ್ಮ ಅಪ್ಪ ಬುಕ್ ಮಾಡೋರು ಅಷ್ಟೇ. ಎಲ್ಲ ನಾನು ಹೋಗ್ತಿದ್ದೆಲ್ಲ ಫುಲ್ ಲೋಕಲ್ ಥಿಯೇಟರ್ಸೇ, ಸಿಂಗಲ್ ಸ್ಕ್ರೀನೇ. ಮೆಜೆಸ್ಟಿಕ್ಕಲ್ಲಿ ಅನುಪಮ ಥಿಯೇಟ್ರು, ನರ್ತಕಿ, ಸಂತೋಷು, ಅಲ್ಲೆಲ್ಲ ಹೋಗಿರೋ ಎಲ್ಲ ಸಿನಿಮಾಗಳು ನೋಡಿರೋ ನನ್ನ ನೆನಪದು. ತೊಡೆ ಮೇಲೆ ಕೂತ್ಕೊಂಡು ಇಂಟರ್ವೆಲ್ ಬಂದರೆ ಪಾಪ್ಕಾರ್ನ್ ತೊಗೊಂಡು ತಿನ್ಕೊಂಡು ಮಜಾ ಮಾಡಿಕೊಂಡು ಮನೆಗೆ ಬರ್ತಿದ್ದ ನೆನಪು. ಆಮೇಲೆ ಒಂದಷ್ಟು ಇದಾದಮೇಲೆ ನಾನು ಅಪ್ಪನ ಸಿನಿಮಾ ಅಂತ ನೋಡಿದ್ದು, ನಾನು ಶೂಟಿಂಗ್ ಸ್ಪಾಟ್ ಅಂತ ಹೋಗಿದ್ದು ಮೇ ಬಿ ಸಾರಥಿಗೆ ಅಂತ ಅನ್ಕೊತೀನಿ. ಗ್ರೌಂಡಲ್ಲಿ ಥೀಮ್ ಅದು ಟೈಟಲ್ ಸಾಂಗ್ ನಡೀತಿತ್ತು, ಅತಿರಥ ಮಾರಥ ಸಾರಥಿ, ಅಲ್ಲಿ ನಡೀತಿತ್ತು. ಆವಾಗ ನಾನು ಹೋಗಿ ನಮ್ಮ ಬಾಸ್ ನಾನು ಫಸ್ಟ್ ನೋಡಿದ್ದೆ ಅಲ್ಲಿ ಅಂತ ಅನ್ಕೊತೀನಿ, ನನ್ನ ಪ್ರಕಾರ, ನನ್ನ ಬುದ್ಧಿ ಪ್ರಕಾರ. ಅದೇ ಫಸ್ಟ್ ದಿನ ನಾನು ಕ್ಯಾಮ್ರಾ ನೋಡಿದ್ದು, ಅಷ್ಟು ಜನ ನೋಡಿದ್ದು, ನಾವು ಅಪ್ಪ ಆ್ಯಕ್ಟ್ ಮಾಡೋದು ನೋಡಿದ್ದು. ಅಲ್ಲಿಂದ ನನಗೆ ಜರ್ನಿ ಸ್ಟಾರ್ಟ್. ಬಟ್ ನಿಮ್ಮ ತಂದೆಯ ಈ ಸಿನಿಮಾ ನನಗೆ ಪದೇ ಪದೇ ಕಾಡುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಅದೇ ಲಾಡು ಬದಲು ಹಲ್ವಾನೇ ಕೊಡೋದು ಅಂತ ಹೇಳ್ತಾರಲ್ಲ ಸಾಧು ಅಂಕಲ್ಗೆ, ಅದು ಜನ ಹೋದಾಗಲೂ ನನಗೆ ಕೂಗು ಹೇಳ್ತಾ ಇರ್ತಾರೆ, ಲಾಡು ಬದಲು ಹಲ್ವಾನೇ ಕೊಡೋದು ಅಂತ. ಅದೊಂದು ಪದೇ ಪದೇ ನಾನು ಹಾಕ್ಕೊಂಡು ನೋಡ್ತಾನೆ ಇರ್ತೀನಿ, ರಿಪೀಟೆಡ್ ಸೀನ್ಸು. ಅದನ್ನು ಬಿಟ್ಟರೆ ವಿಜಯ್ ಅಂಕಲ್, ದುನಿಯಾ ವಿಜಯ್ ಅಂಕಲ್ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ, ತೊದ್ಲಾ. ನಾವಪ್ಪ ಅಂದರೆ ಫುಲ್ ಡುಮ್ಮಕ್ಕಿರ್ತಾರೆ, ಫುಲ್ ಇದು ಅಪ್ಪ ಮಗು ಥರ ಕ್ಯಾರೆಕ್ಟರ್ ಅದು. ಅದೊಂದು ಸಿನಿಮಾ ನಂಗೆ ತುಂಬ ಇಷ್ಟ. ರಾಟೆಯಲ್ಲಿ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು, ಆನೆ ಬಂದು ಎದೆ ಮೇಲೆ ಕಾಲಿಡುತ್ತೆ, ಆ ಥರ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟ್ರು, ಅದು ತುಂಬ ಇಷ್ಟ. ಅಷ್ಟು ಕ್ಯಾರೆಕ್ಟರ್ಗಳು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಚಿತ್ರರಂಗದಲ್ಲಿ ಯಾರು ನಿಮ್ಮ ಆದರ್ಶ ವ್ಯಕ್ತಿ, ನಟ? ಆಲ್ ಟೈಮ್ ನಾನು ನಿದ್ದೆಯಲ್ಲಿ ಎಬ್ರಿಸ್ಬಿಟ್ಟು ಕೇಳಿದ್ರು ನಮ್ಮ ಬಾಸ್ ಅಂತಲೇ ಹೇಳೋದು ನನಗೆ. ಮೊದಲನೇದು ನಮ್ಮ ಅಪ್ಪನಿಗೆ, ನನ್ನ ಗುರು ನಮ್ಮ ಅಪ್ಪನೇ. ಅದು ಬಿಟ್ಟರೆ ನಮ್ಮ ಬಾಸ್, ಡಿ ಬಾಸ್. ನಿಮ್ಮ ತಂದೆ ತೀರಿ ಹೋದ ಮೇಲೆ ಒಂದಿಷ್ಟು ಮಾತುಗಳು ಬರುತ್ತೆ, ತಂದೆ ಮಾಡಿಟ್ಟ ಆಸ್ತಿನ ರಕ್ಷಕ್ ಸೇಲ್ ಮಾಡಿಬಿಟ್ರು, ಎಲ್ಲ ಮಾರ್ಬಿಟ್ರು ಅನ್ನೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಒಂದು ಪ್ರಾಪರ್ಟಿ ನಾವು ಇದೇ ಹೆಬ್ಬಾಳದಲ್ಲಿ ಅಪ್ಪ ಕಟ್ಟಿದ್ರು, ಅದನ್ನು ನಾನು ಸೇಲ್ ಮಾಡಿದ್ದು ನಿಜ. ಸೇಲ್ ಮಾಡಿದ್ದು ನನ್ನ ಒಂದು ಖುಷಿಗೋಸ್ಕರ ಅಲ್ಲ, ಆ ಮನೆ ನಮಗೆ ಆಗಿ ಬರ್ತಾ ಇರಲಿಲ್ಲ, ವಾಸ್ತು ಪ್ರಕಾರ ಇರಲಿಲ್ಲ ಅಂತ ಅಷ್ಟೇ. ಅದನ್ನು ನಾವು ಸೇಲ್ ಮಾಡಿ ಬೇರೆ ಕಡೆ ಇನ್ನೊಂದು ಕಡೆ ರೆಂಟ್ ಬರೋ ಥರ ಪ್ರಾಪರ್ಟಿ ತೊಗೊಂಡ್ವಿ. ಅಕ್ಕನ ಮದುವೆ ಮಾಡಿದೆ, ಅದು ದುಡ್ಡಲ್ಲಿ ಶೋಕಿಂಗ್ ಮಾಡಿದೆ, ಮತ್ತೊಂದು ಮಾಡಿದೆ, ಎಲ್ಲ ಒಂದೊಳ್ಳೆ ಕನಸನ್ನು ಹೊತ್ತು ಬರಬೇಕನ್ನೋ ಆಸೆ ಇದೆ. ಬಟ್ ಫೈನಲಿ ನಿಮ್ಮ ಬಗ್ಗೆ ಮಾತಾಡೋದಾದ್ರೆ, ಒಂದು ಕನಸು ಅಂತ ಇರುತ್ತೆ, ನಿಮ್ಮ ಜೀವನದ ಅತಿ ದೊಡ್ಡ ಗುರಿ, ಅತಿ ದೊಡ್ಡ ಕನಸು ಏನು ಅಂತ? ಇಂಡಸ್ಟ್ರಿಗೆ ಒಂದು ಒಳ್ಳೆ ನಟ, ಮನೆಗೆ ಒಂದು ಒಳ್ಳೆ ಮಗ ಆಗಬೇಕು. ಅದು ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಸಾಕು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಗಂಟ ನೀವು ಬೆಳೆಸ್ಕೊಂಬಂದಿರ, ಪ್ಲಸ್ ಆರ್ ಮೈನಸ್ ರಕ್ಷಕ್ ಹೇಳ್ದಂಗೆ ಬದಲಲ್ಲಿ ಇದ್ದೇ ಇರ್ತಾನೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ಮೀಡಿಯಾದವ್ರಿಗೆ, ಎಲ್ಲ ಯೂಟ್ಯೂಬ್ ಚಾನಲ್ಸ್ಗೆ, ಎಲ್ಲರೂ ನಾನು ಬೆಳೆಸಿರ. ಟ್ರೋಲ್ ಪಿಚಸ್ ಹೇಳಲೇಬೇಕು ನಾನು, ಟ್ರೋಲ್ ಪಿಚಸ್ ಬಗ್ಗೆ. ಈ ಭರ್ಜರಿನಲ್ಲಿ ರಕ್ಷಕ್ ಬಗ್ಗೆ ಎಷ್ಟು ನೆಗೆಟಿವ್ ಆಗಿತ್ತು, ಅದೇ ಪಿಚಸ್ ಇವತ್ತು ಪಾಸಿಟಿವ್ ಆಗಿ ಬರ್ದು ನನ್ನ ಬಗ್ಗೆ ಪ್ರಮೋಟ್ ಮಾಡಿದ್ರೆ ಥ್ಯಾಂಕ್ ಯು ಸೊ ಮಚ್. ನನ್ನ ಮುಂದಿನ ಎಲ್ಲ ಕೆಲಸಗಳಿಗೂ ನೀವೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ರಕ್ಷಕ್, ಇಲ್ಲಿ ತನಕ ಇದ್ದು ನಮ್ಮ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ನಿಮ್ಮ ಕನಸಿಗೆ, ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಕ್ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಒಂದೊಂದು ಮಾತುಗಳು ಬರ್ತಾ ಇತ್ತು, ಒಂದೊಂದು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾ ಇತ್ತು. ಆದರೆ ಈಗ ಎಷ್ಟು ಬದಲಾಗಿದೆ, ರಕ್ಷಕ್ ಎಷ್ಟು ಬದಲಾಗಿದ್ದಾರೆ, ಸೊ ಅವ್ರ ಮಾತಲ್ಲಿ ಎಷ್ಟು ಬದಲಾವಣೆ ತಂದಿದೆ ಅನ್ನೋದನ್ನು ಅವರ ಮಾತಿನ ಮೂಲಕವೇ ಗೊತ್ತಾಗ್ತಾ ಇದೆ. ಸೊ ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.